ನಮಸ್ಕಾರ ಎಲ್ಲರಿಗೂ. ಸ್ವೀಟಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ಹಳೆಯ ಕಾಲದ ಟ್ರೆಡಿಷನಲ್ ಟೈಪ್ ಗುಜ್ಜಿ ಸುಕ್ಕ ಮಾಡಿದ್ದೇನೆ. ತುಂಬ ಸುಲಭವಾದ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ನಾನು ನೋಡಿ ಮಾಡಿದ್ದೇನೆ. ಯಾವ ರೀತಿ ಮಾಡಿದೆ ಎಂದು ಬನ್ನಿ ನೋಡೋಣ. ಮೊದಲಿಗೆ ನಾನು ಒಂದು ಗುಜ್ಜಿಯನ್ನು ತೆಗೆದುಕೊಂಡಿದ್ದೇನೆ, ಅಂದರೆ ಹಸಿ ಹಲಸಿನಕಾಯಿ. ಅದನ್ನು ಕಟ್ ಮಾಡಬೇಕು, ಅದರ ಸಿಪ್ಪೆಯನ್ನು ತೆಗಿಬೇಕು. ಅದನ್ನು ಕಟ್ ಮಾಡೋ ಮುಂಚೆ ಕೈಗೆ ಎಣ್ಣೆ ಹಾಕಿಕೊಂಡ್ರೆ ಒಳ್ಳೆಯದು, ಯಾಕಂದರೆ ಅದು ತುಂಬ ಸೊನೆ ಅಂತ ಹೇಳ್ತಾರೆ. ನಮ್ಮ ತುಳುನಾಡಲ್ಲಿ ಸೊನೆ ಹೇಳ್ತಾರೆ, ಮತ್ತು ಕನ್ನಡದಲ್ಲಿ ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ. ತುಂಬ ಗಟ್ಟಿಯಾಗಿ ಇದನ್ನು ತುಂಬ ನಿಧಾನಕ್ಕೆ ಕಟ್ ಮಾಡಬೇಕು. ಸಿಪ್ಪೆ ಅದು ತುಂಬ ಗಟ್ಟಿ ಇರ್ತದೆ. ಅದು ಕಟ್ ಮಾಡುವಾಗ ಚೂರಿಗೂ ಸ್ವಲ್ಪ ಎಣ್ಣೆಯನ್ನು ಸವರಬೇಕು. ಇದು ಕಟ್ ಮಾಡಿ ಅದರ ಮಿಡ್ಲಿದ್ದು ಪಾರ್ಟನ್ನು ತೆಗೆದು ಅದನ್ನು ನೀರಿಗೆ ಹಾಕಬೇಕು, ಇಲ್ಲದೆ ಕೂಡಲೇ ಅದು ಕಪ್ಪಾಗ್ತದೆ. ಸಣ್ಣ ಸಣ್ಣ ಕಟ್ ಮಾಡಬೇಕು. ಕಟ್ ಮಾಡಿ ನೀರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಈಗಲೇ ಕಪ್ಪಾಗ್ತಾ ಬಂದಿದೆ. ಕಟ್ ಮಾಡಿದ ಹಲಸಿನಕಾಯಿಯನ್ನು 2-3 ಸರಿ ನೀರಲ್ಲಿ ತೊಳೆದು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಬೇಕು. ಕುಕ್ಕರ್ಗೆ ಕಟ್ ಮಾಡಿಟ್ಟ ಹಲಸಿನಕಾಯಿಯನ್ನು ಸೇರಿಸಬೇಕು. ಅದಕ್ಕೆ ಸೇರಿಸಿದ ಬಳಿಕ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು 1 ಗ್ಲಾಸ್ ನೀರನ್ನು ಸೇರಿಸಿ 1 ವಿಶಿಲ್ ತೆಗೆದುಕೊಳ್ಳಬೇಕು. ಕುಕ್ಕರ್ನ ಮುಚ್ಚಳ ಮುಚ್ಚಿ 1 ವಿಶಿಲನ್ನು ಈಗ ತೆಗೆಯಬೇಕು. 1 ವಿಶಿಲ್ ತೆಗೆದ ನಂತರ ಆಫ್ ಮಾಡಬೇಕು ಗ್ಯಾಸನ್ನು. ಆಮೇಲೆ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಈಗ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ, ಬಾಣಲಿ. ಅದನ್ನು ಬಿಸಿ ಮಾಡಬೇಕು. ಅದಕ್ಕೆ 1 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸಬೇಕು. ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಹುರಿಬೇಕು. ಇದರ ಜೊತೆಗೆ 1 ಏಲಕ್ಕಿ ಮತ್ತು ಅರ್ಧ ಕೆತ್ತೆ ಮತ್ತೊಂದು 4 ಲವಂಗವನ್ನು ಸೇರಿಸ್ತಾ ಇದ್ದೆ. ಉದ್ದ ಮೆಣಸು ಅಂದರೆ ಬ್ಯಾಡಗಿ ಮೆಣಸು 7 ಸೇರಿಸಿ ಚಂದ ಮಾಡಿ ಹುರಿಬೇಕು. ಸ್ವಲ್ಪ ರೋಸ್ಟ್ ಮಾಡಬೇಕು ಮಸಾಲೆಯನ್ನು. ಈಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ, ತಣ್ಣಗಾದ ಬಳಿಕ ಒಂದು ಮಿಕ್ಸರ್ ಜಾರಿಗೆ ಸೇರಿಸಬೇಕು. ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೇನೆ. ಇದಕ್ಕೆ 1 ಅರ್ಧ ಚಮಚದಷ್ಟು ಅರಶಿನವನ್ನು ಸೇರಿಸಬೇಕು. ಮತ್ತು 4 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಳಿಯನ್ನು ಕೂಡ ಹಾಕಬೇಕು. ಈಗ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕು. ರುಬ್ಬಿ ಆಯಿತು ನೋಡಿ. ಇದಕ್ಕೆ 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಸೇರಿಸಿ ಪಲ್ಸ್ ಗ್ರೈಂಡ್ ಮಾಡಬೇಕು. ಈ ಮಸಾಲೆಯನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ನೋಡಿ, ಪಲ್ಸ್ ಗ್ರೈಂಡ್ ಮಾಡಿ ಆಯಿತು. ತೆಂಗಿನ ತುರಿ ಸೇರಿಸಿದೆ ಇದಕ್ಕೆ. ಈ ಕಡೆಯಿಂದ ಗುಜ್ಜು ಕೂಡ ಬೆಂದಿದೆ. ಹಲಸಿನಕಾಯಿ ಸುಕ್ಕವನ್ನು ಮಾಡೋಣ. ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದು ಬಿಸಿಯಾದ ಬಳಿಕ 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಸಿಡಿದ ನಂತರ ಅದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಎಲೆ ಅಂದರೆ ಕರಿಬೇವಿನ ಎಲೆಯನ್ನು ಸೇರಿಸಬೇಕು. ಈಗ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಹಾಕಿದ ನಂತರ 1 ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಕೂಡ ಸೇರಿಸಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು. ನೀವು ಬೇಕಿದ್ರೆ ಇಲ್ಲಿ ಸ್ವಲ್ಪ ಹಿಂಗನ್ನು ಬೇಕಿದ್ರೆ ಸೇರಿಸಬಹುದು. ಇದು ಒಳ್ಳೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು. ಬ್ರೌನ್ ಕಲರ್ ಬಂತು. ಈಗ ಈ ಒಗ್ಗರಣೆಗೆ ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸಬೇಕು. ತೆಂಗಿನಕಾಯಿದು ಮಿಶ್ರಣ ಇರುವ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಫ್ರೈ ಮಾಡುವ ಇದನ್ನು.
ಈಗ ಮಿಕ್ಸರ್ ಜಾರಿಗೆ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿ ಆ ಮಸಾಲೆ ನೀರನ್ನು ಈ ಪಾತ್ರೆಗೆ ಸೇರಿಸಬೇಕು. ಅದು ಒಟ್ಟಿಗೆ 1-2 ನಿಮಿಷಗಳ ಕಾಲ ಹುರಿಯಬೇಕು. ಈ ಮಸಾಲೆಗೆ ಬೇಯಿಸಿಟ್ಟ ಗುಜ್ಜೆ ಅಂದರೆ ಹಸಿ ಹಲಸಿನಕಾಯಿಯನ್ನು ಸೇರಿಸಬೇಕು. ಹಲಸಿನಕಾಯಿಯನ್ನು ಸೇರಿಸಿದ ಬಳಿಕ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ಇದು ಮಿಕ್ಸ್ ಮಾಡುವಾಗ ರುಚಿಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಬೇಕು. ಮಿಕ್ಸ್ ಮಾಡಿದ ಬಳಿಕ ಮುಚ್ಚಳ ಮುಚ್ಚಿ 1-2 ನಿಮಿಷಗಳ ಕಾಲ ಅದನ್ನು ಬೇಯಲು ಬಿಡೋಣ. 2 ನಿಮಿಷ ಆಯಿತು. ಈಗ ಅದರ ಮುಚ್ಚಳ ತೆಗಿತಾ ಇದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ಈಗ ನೋಡಿ, ತಯಾರಾಗಿದೆ ನಮ್ಮ ಹಸಿ ಹಲಸಿನಕಾಯಿ ಸುಕ್ಕ, ಅಂದರೆ ಟ್ರೆಡಿಷನಲ್ ಟೈಪ್ ಗುಜ್ಜೆ ಸುಕ್ಕ. ಈ ವಿಡಿಯೋನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಈ ವಿಡಿಯೋ ಇಷ್ಟವಾದ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು.